ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಹರ್ಷ. ಇವತ್ತಿನ ಹೊಸ ಬ್ಲಾಗಿಗೆ ವೆಲ್ಕಮ್. ಇವತ್ತು ಬ್ಲಾಗ್ ಏನಪ್ಪಾ ಅಂದ್ರೆ ನನ್ನ ಮೋಟೋ ಬ್ಲಾಗಿಂಗ್ ಸೆಟಪ್ ತೋರ್ಸೋಣ. ಫುಲ್ ಹಿಂಗೆ ಫಸ್ಟ್ ಇಂದ ಯಾವ ತರ ಹಾಕೋದು, ಕ್ಯಾಮ್ರಾ ಎಲ್ಲಿ ಹೋಲ್ಡ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಇದ ನನ್ನ ಹೆಲ್ಮೆಟ್ ಆಕ್ಸರ್ ಅಂಟರ್ ಎಡಿಷನ್. ಆಲ್ಮೋಸ್ಟ್ 4800 ಇದೆ. ನಾನು ತಗೊಂಡಿದ್ದು ಆಲ್ಮೋಸ್ಟ್ 1.5 ವರ್ಷ ಮೇಲಾಯಿತು. ಇದು ಈ ವ್ಯವಸ್ಥೆ ಇದೆ. ಅದ್ರ ಜೊತೆ ನಾನು ಯೂಸ್ ಮಾಡೋದು ಕ್ಯಾಮ್ರಾ ಬಂದು ಗೋಪ್ರೋ ಹೀರೋ 8 ಬ್ಲ್ಯಾಕ್ ಎಡಿಷನ್. ಇದು ಹೀರೋ 8 ಇದು ನಾನು ತಗೊಂಡಾಗ 30,000. ಅದರಲ್ಲಿ ಇದು ತಗೊಂಡಿದ್ದು ಅಷ್ಟೇ G2 ಪ್ರಾಡಕ್ಟ್ಸ್ ಅಲ್ಲಿ. ಸೆಕೆಂಡ್ಸ್ ತಗೊಂಡಿದ್ದಲ್ಲ, ಹೊಸ ತಗೊಂಡಿದ್ದು G2 ಪ್ರಾಡಕ್ಟ್ಸ್ ತಗೊಂಡಿದ್ದು ಹೀರೋ 8. ನಾನು ತಗೊಳ್ಬೇಕಾದ್ರೆ ಹೀರೋ 10 ಇತ್ತು, ಬಟ್ 10 ತಗೊಳ್ಳೋಷ್ಟು ಬಜೆಟ್ ಇರಲಿಲ್ಲ. ಪ್ಲಸ್ 9 ಅಲ್ಲಿ ತುಂಬಾ ಪ್ರಾಬ್ಲಮ್ಗಳಿತ್ತು, ಬ್ಯಾಟ್ರಿ ಇಶ್ಯೂ. ಆದ್ರಿಂದ 8 ತಗೊಂಡೆ, ಹೀರೋ 8. ಇನ್ನು ಹೊಸ ಕಂಡೀಷನ್ ಅಲ್ಲಿ ಇದೆ, ನೋಡ್ಬೋದು. ಅಂದ್ಬಿಟ್ಟು ಈಗ ಸೆಟಪ್ ಮಾಡಕ್ ಹೋಗೋಣ ಯಾವ ತರ ಅಂತ. ಫಸ್ಟ್ ಸೆಟಪ್ ಮಾಡಕ್ಕೆ ನಮಗೆ ಬೇಕಾಗಿರೋದು ಟೆಸ್ಲಿನ್ ಹೋಲ್ಡರ್ ಅಂತ. ಇದು ಮೊಬೈಲ್ ಕ್ಯಾಮ್ರಾ ಹೋಲ್ಡರ್. ಚಿನ್ ಮೌಂಟ್ ಹೋಲ್ಡರ್ ಗಿಂತ ಚಿನ್ ಮೌಂಟ್ ಅಂತಾರೆ ಇದಕ್ಕೆ. ಇದರಲ್ಲಿ ವೆರೈಟಿ ಇರುತ್ತೆ. ಒಂದು 3M ಸೀಲ್ ಹಾಕಿ, ಗಮ್ ಸೀಲ್ ಹಾಕಿ ಆ್ಯಡ್ ಮಾಡೋದಿರುತ್ತೆ. ಬಟ್ ನಾನು ಅದು ಹಾಕಲ್ಲ, ಯಾಕಂದ್ರೆ ಒಂಥರ ತೆಗೆದ್ರು ಇದು ಓಕೆ ಹಿಂಗೆ ಕಾಣುತ್ತೆ, ಇಲ್ಲ ಅಂದರೆ ಅದು ಅಕ್ಕೋಡಾಗಿ ಕಾಣುತ್ತೆ ಅಂತ ಅದು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಇದು ಈ ಥರ. ಈ ಥರ ಗೈಸ್ ಚಿನ್ ಮೌಂಟು ಈ ಥರ ಟ್ಯಾಗ್, ಫುಲ್ ಟ್ಯಾಗ್ ಕೊಟ್ಟು ಟೈಟಾಗಿ ಟ್ಯಾಗ್ ಮಾಡಿದ್ರೆ ಈ ಥರ ಆಗುತ್ತೆ. ನೋಡಿದ್ರೆ ಈ ಥರ ಟೈ ಆಗುತ್ತೆ. ಇನ್ನು ಎಲಿಮೆಂಟ್ ವಿಚಾರಕ್ಕೆ ಬಂದರೆ, ಈಗ ಕ್ಯಾಮ್ರಾನ ಹೀಗೆ ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಥರ ಹಾಕಿದ್ರೆ ಈ ಥರ ಕೂರುತ್ತೆ. ಬಟ್ ಏನಪ್ಪ ಪ್ರಾಬ್ಲಮು ಅಂದರೆ, ಗೋಪ್ರೋಗೂ ಈ ಮೈಕ್ ಇದೆಯಲ್ಲ, ಇದು ಇನ್ಸೈಡ್ ಎಲಿಮೆಂಟ್ ಒಳಗೆ ಬರುತ್ತೆ ಮೈಕು. ಇದಕ್ಕೆ ಡೈರೆಕ್ಟಾಗಿ ಪ್ಲಗ್ ಮಾಡೋಕೆ ಆಗಲ್ಲ. ನೋಡಿ, ನಿಮಗೆಲ್ಲೂ ಪ್ಲಗ್ಗಿಂಗ್ ಕೊಟ್ಟಿರಲ್ಲ. ತೋರಿಸ್ತೀನಿ, ಇದು ಒಂಚೂರು ಓಪನ್ ಮಾಡಿಬಿಡ್ತೀನಿ. ನಿಮಗೆ ಕೊಟ್ಟಿರೋದು ಒಂದು C ಪೋರ್ಟ್ ಅಷ್ಟೇ. ಇಲ್ಲೊಂದು C ಪಿನ್ ಇರುತ್ತೆ, ಕಾಣಿಸ್ತಿದೆಯಾ? ಇದೊಂದು C ಪಿನ್ ಇರುತ್ತೆ ಅಷ್ಟೇ. ಇದಕ್ಕೆ ಇದು ಆಗಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಒಂದು ಕನ್ವರ್ಟರ್ ಬರುತ್ತೆ, ಅದೇ ಇದು ಗೋಪ್ರೋದು. ಇದೊಂದು ಪ್ರೈಸ್ ಬಂದೆ 4,000 ಇದೆ ಬಸ್. ಇದು ಲಿಂಕ್ ಬೇಕು ಅಂತ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದೆ ಒಂದು 4,000 ರೂಪಾಯಿ. ಈಗ ಇದಕ್ಕೆ ಈ ಥರ ಹಾಕಿ ಇದರಿಂದ ಮೈಕ್ನ ಕನೆಕ್ಟ್ ಮಾಡಬೇಕು. ಬಟ್ ಇದನ್ನ ಹಿಂಗೆ ಕೂರ್ಸೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಯೂಸ್ ಮಾಡೋದು ನಾವು ಉಲಾನ್ಸಿ ಕೇಸ್. ಇದು ಆಲ್ಮೋಸ್ಟ್ 1.5K ಇದೆ ಈ ಉಲಾನ್ಸಿ ಕೇಸು. ನೋಡಿ, ಈ ಉಲಾನ್ಸಿ ಕೇಸಿಗೆ ಈ ಕ್ಯಾಮ್ರಾನ ಈ ಥರ ಫಿಕ್ಸ್ ಮಾಡಿ ಈ ಡೋರ್ನ ರಿಮೂವ್ ಮಾಡಬೇಕು. ಈ ಡೋರ್ನ ರಿಮೂವ್ ಮಾಡಿದ್ರೆ ಕ್ಯಾಮ್ರಾ ವಾಟರ್ ಪ್ರೂಫ್ ಅಲ್ಲ. ಈ ಡೋರ್ ಅಂದರೆ ಇದ್ರದ್ದು ಸೈಡ್ ಪ್ಯಾನಲ್ ಏನಿರುತ್ತೆ ಅದಿದ್ರೆ ಮಾತ್ರ ವಾಟರ್ ಪ್ರೂಫು. ಈಗ ಅದು ರಿಮೂವ್ ಮಾಡಲೇಬೇಕು, ಯಾಕೆಂದರೆ ಈ ಪ್ಯಾನಲ್ ಹಾಕ್ಬೇಕಾದ್ರಿಂದ ಅದು ರಿಮೂವ್ ಮಾಡಲೇಬೇಕು. ಈ ಥರ ಸೆಟ್ ಮಾಡಾಯಿತು. ಇದಕ್ಕೆ ಈ ಕನ್ವರ್ಟರ್ ಹಿಂಗೆ ಹಾಕೋದು, ಇಲ್ಲ ಹಾಕಿ ಇಲ್ಲಿಗೆ C ಪಿನ್ ಇರುತ್ತಲ್ಲ, ಆ ಪಿನ್ನಿಗೆ ಇದು ಕನ್ವರ್ಟ್ ಮಾಡಬೇಕು ಆಯ್ತಾ. ಇದು ಸೈಡ್ ಇಟ್ಟರೆ ಇದು ಬಂದು ಬ್ಯಾಟ್ರಿ ಚಾರ್ಜರ್. ಇದು ನಾನು ಸೆಕೆಂಡ್ಸ್ ತಗೊಂಡಿದ್ದು. ಇದು ಸೆಕೆಂಡ್ಸ್ ನಂಗೆ 800 ರೂಪೀಸ್ ಬಿತ್ತು. ಇದು G2 ಪ್ರಾಡಕ್ಟ್ಸಲ್ಲಿ. ನನ್ನ ಹತ್ರ 2 ಬ್ಯಾಟ್ರೀಸ್ ಇದೆ. ಒಂದು ಟೆಸ್ಲಿನ್ ಬ್ಯಾಟ್ರಿ, ಒಂದು ಗೋಪ್ರೋ ಒರಿಜಿನಲ್ ಬ್ಯಾಟ್ರಿ. ಈಗ ಟೆಸ್ಲಿನ್ ಬ್ಯಾಟ್ರಿ ಹಾಕೋಣ. ಇದನ್ನು ರಿಮೂವ್ ಮಾಡಿ ಟೆಸ್ಲಿನ್ ಬ್ಯಾಟ್ರಿ ಹಾಕಿ
ಸರಿ, ಫಸ್ಟ್ ಮೆಮೊರಿ ಕಾರ್ಡ್ ಹಾಕ್ಬಿಡೋಣ. ಮೆಮೊರಿ ಕಾರ್ಡ್ ಇದಕ್ಕೆ ಅಂತ ಇರೋದು ಸ್ಯಾಂಡಿಸ್ಕ್ ಅಲ್ಟ್ರಾ, ಸಾರಿ ಅಲ್ಟ್ರಾ ಅಲ್ಲ, ಎಕ್ಸ್ಟ್ರೀಮ್ 128 GB ಇದು. ಇದಕ್ಕೆ ಎಕ್ಸ್ಟ್ರೀಮ್ ಬಿಟ್ಟರೆ ಯಾವುದೇ ಬೇರೆ ಯಾವ ಮೆಮೊರಿ ಕಾರ್ಡ್ ಯೂಸ್ ಆಗಲ್ಲ, ಎಕ್ಸ್ಟ್ರೀಮೇ ಹಾಕ್ಬೇಕು. ಆವಾಗಲೇ ನಿಮ್ಮದು ವಿಡಿಯೋ ನೀಟಾಗಿ ಕಾಪಿ ಮತ್ತು ರೈಟ್ ಆಗೋದು, ಅಷ್ಟು ನೀಟಾಗಿ ರೆಕಾರ್ಡ್ ಆಗೋದು. ಯಾವ್ದು ರೇಟ್ ಮಾಡ್ತಿದ್ದೀನಿ, ಇನ್ಸರ್ಟ್ ಆಯಿತು. ನೆಕ್ಸ್ಟು ಟೆಸ್ಲಿನ್ ಬ್ಯಾಟ್ರಿ ಇನ್ಸರ್ಟ್ ಆಯಿತು. ಇದನ್ನ ಈ ಡೋರ್ನ ಕ್ಲೋಸ್ ಮಾಡಿ ಇದನ್ನ ಅಡಾಪ್ಟರ್ ಹಿಂಗೆ ಹಾಕೋದು. ಕ್ಯಾಮ್ರಾ ಆನ್ ಆಯಿತು. ಹೀರೋ 8 ಬ್ಲ್ಯಾಕ್ ಅಂತ ಬರುತ್ತೆ. ಈ ಕಡೆ ಸೆಕೆಂಡರಿ ಡಿಸ್ಪ್ಲೇ ಅಷ್ಟೇ ತೋರಿಸೋದು. ನಿಮಗೆ ಈ ಥರ ಕಾಣಿಸುತ್ತೆ ಬಂತಾ. ಈಗ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಡೈರೆಕ್ಟ್ ಮೈಕಲ್ಲಿ ಈ ಮೈಕ್ನ ಇಲ್ಲಿಗೆ ಪ್ಲಗ್ ಮಾಡೋಕ್ಕಾಗಲ್ಲ ಗೈಸ್. ಈ ಥರ ಪ್ಲಗ್ ಮಾಡೋಂಗಿಲ್ಲ. ಪ್ಲಗ್ ಮಾಡಿದ್ರೆ ನಮ್ಮ ವಾಯ್ಸ್ ರೆಕಾರ್ಡ್ ಆಗಲ್ಲ. ಇದಕ್ಕೆ TRS ಟು TTRS ಕನ್ವರ್ಟರ್ ಅಂತ ಒಂದು ಬರುತ್ತೆ. ಅದು 180 ರೂಪೀಸ್ ಇದೆ. TRS ಟು TTRS ಕನ್ವರ್ಟರು ಏನಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಬರೀ 2 ಪಿನ್ ಇರುತ್ತೆ ಇದರಲ್ಲಿ. ಇದರಲ್ಲೂ ಅಷ್ಟೇ, ಇಲ್ಲಿ 2 ಪಿನ್ ಇರುತ್ತೆ. ಈ ಕಡೆ 3 ಪಿನ್ನು. ಇದು ನಮ್ಮ ಹತ್ರ ಇರೋದು ಮೈಕಲ್ಲಿ ಬರೋದು 3 ಪಿನ್ನು. ಈ ಥರ ಕನೆಕ್ಟ್ ಮಾಡಿ ಇದನ್ನ ಕನೆಕ್ಟ್ ಮಾಡಿ ಈ ಥರ ಕನೆಕ್ಟ್ ಮಾಡಬೇಕು ಗೈಸ್. ಕಾಣಿಸ್ತಿದೆಯಾ? ಈ ಥರ ಕನೆಕ್ಟ್ ಮಾಡಿದ್ರೆ TRS ಟು ಕನ್ವರ್ಟರ್ ಆಗುತ್ತೆ. ಪ್ಲಸ್ ನಿಮಗೆ ಎಕ್ಸ್ಟರ್ನಲ್ ಮೈಕ್ ಸಹ ಇಲ್ಲಿ ಹಾಕೋಬೋದು. ನಿಮ್ಮ ಹತ್ರ ಡಿಜಿಟೆಕ್ ವೈರ್ಲೆಸ್ ಮೈಕ್, ರೋಡ್ ಮೈಕ್ ಯಾವುದಾದ್ರು ಕನೆಕ್ಟ್ ಮಾಡ್ಬೋದು ಗೋಪ್ರೋಗೆ. ಈ ಥರ ಇದು ಸೆಟಪ್ಪು. ಇದನ್ನ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ಮೆಲ್ಮೆಟಿ ಹಾಕಿ. ಬಿಫೋರ್ ದಟ್ ಇದು ಡೋರ್ ಬರುತ್ತೆ. ಇದು ಅಂದರೆ ಬ್ರ್ಯಾಕೆಟ್ ಈ ಥರ ಕ್ಲೋಸ್ ಮಾಡೋಕ್ಕೆ. ಈ ಥರ ಕ್ಲೋಸ್ ಆಯಿತು. ಗೋಪುರ ನೋಡೋಕ್ಕೆ ಈ ಥರ ಕಾಣುತ್ತೆ. ಪ್ಯಾಡಿಂಗ್ಸ್ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಇದು ಯಾವ ಥರ ಗೊತ್ತಾ, ನಿಂಗೆ ರಿಮೂವ್ ಮಾಡ್ಬೋದು. ಪ್ಯಾಡಿಂಗ್ಸ್ ರಿಮೂವ್ ಆಗೋಂಥ ಎಲಿಮೆಂಟ್ ತಗೋಬೇಕು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಈಗ ಮೈಕ್ ಗೈಸ್ ಸೌಂಡ್ ಬರ್ತಾ ಇರುತ್ತೆ, ಡಿಸ್ಟರ್ಬೆನ್ಸ್ ಇರುತ್ತೆ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೋಪ್ರೋ ಬಿಟ್ರೆ DJI ಕ್ಯಾಮ್ರಾಸು ಕಮ್ಮಿಗೆ ಸಿಗುತ್ತೆ ಅಂತ ಡಿಜಿಟೆಕ್ಕಿಂದು ಸಹ ತಗೋಬೇಡಿ, ಚೆನ್ನಾಗಿ ವರ್ಕ್ ಆಗಲ್ಲ ಅದು ಕ್ಯಾಮ್ರಾ. ಇಲ್ಲ ಬಜೆಟ್ ಫ್ರೆಂಡ್ಲಿ ಯೂಸ್ ಮಾಡ್ತೀನಿ ಅಂದರೆ ನಿಮ್ಮ ಫೋನ್ನೇ ಇನ್ವೆಸ್ಟ್ ಮಾಡಿ, ಕ್ಯಾಮ್ರಾ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ಶೂಟ್ ಮಾಡ್ತಿರೋದು ಸಹ ಈಗ iPhone 15 ನೀವು ಸುಮ್ಮನೆ ಗೋಪುರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕಿಂತ ಫಸ್ಟ್ ಬಿಗಿನರ್ಸ್ ಆದರೆ ನೀವು ಬೆಸ್ಟ್ ಕ್ಯಾಮ್ರಾ ಮೇಲೆ ಇನ್ವೆಸ್ಟ್ ಮಾಡಿಬಿಡಿ, ಫೋನ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಬೇಕಾದ್ರೆ ವಿತೌಟ್ ಚೆನ್ನಾಗಿ ಕ್ಲಿಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಫೋನ್ ಯೂಸ್ ಆಗುತ್ತೆ. ಸುಮ್ಮನೆ ಕ್ಯಾಮ್ರಾ ತಗೊಂಡು ಈ ಥರ ನಂತರ ಇಡಬೇಡಿ, ಸಜೆಷನ್ನು. ಯಾಕೆಂದರೆ ನಾನು ಒಂದ್ಸಲ ಪ್ರಾಕ್ಟೀಸ್ ಆಗಿರೋದ್ರಿಂದ. ನೋಡಿ, ಇದರೊಳಗೆ ಮೈಕ್ ಇದೆ, ಕಾಣಿಸ್ತಿದೆಯಾ? ಇಲ್ಲಿ ಮೈಕ್ ಇದೆ. ಇದು ನನ್ನ ಬ್ಲೂಟೂತ್ ಮೈಕು ಇದೆ. ಬ್ಲೂಟೂತ್ ಒಳಗಡೆ ಸಾಂಗ್ ಕೇಳೋಕ್ಕೆ. ಇದ್ರದ್ದು ಸಹ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಇದು ಅದ್ರ ಮೈಕು, ಇದು ಈ ಮೈಕು ಸಹ ಇದು ಇಲ್ಲಿ ಬಂದಿದೆ ಕನ್ವರ್ಟ್ರು. ಹಾಕ್ತೀನಿ, ಕನೆಕ್ಟ್ ಮಾಡೋಣ. ಮೈಕ್ ಈ ಥರ ಇಟ್ಟು ಇದೊಂದು ಕೊಟ್ಟಿರ್ತಾರೆ. ಈ ಥರ ಫಿಟ್ ಆಯಿತು ಗೈಸ್. ನೆಕ್ಸ್ಟ್ ಇದು ತಗೊಬಂದು ಇಲ್ಲಿ ಕನೆಕ್ಟ್ ಮಾಡಬೇಕು. ಇದನ್ನ ಇಲ್ಲಿ ಕನೆಕ್ಟ್ ಮಾಡಲೇಬೇಕು ಗೈಸ್. ನೋಡಿ, ಇದನ್ನ ಇಲ್ಲಿ ಕನೆಕ್ಟ್ ಮಾಡಿರ್ಬೇಕು. ಇದು ಇಲ್ಲಿ ಕನೆಕ್ಟ್ ಆಗಿರಬೇಕು. ಈ TRS ಈ ಗೋಪುರ ಸಹ ಇಲ್ಲಿ ಕನೆಕ್ಟ್ ಆಗಿರಬೇಕು. ಆನ್ ಮಾಡೋಣ ಗೈಸ್. ಆನ್ ಆಗ್ತಿದೆ, ಕಾಣಿಸ್ತಿದೆಯಾ? ಗೋಪುರ ಆ್ಯಪ್ ಸಹ ಇರುತ್ತೆ. ನೀವು ಆ್ಯಪ್ ಮೂಲಕ ಬೇಕಾದ್ರೆ ಕನೆಕ್ಟ್ ಮಾಡ್ಕೋಬೋದು. ಅದ್ರಲ್ಲಿ ನಿಮಗೆ ಕಾಣುತ್ತಿದೆ. ಮೆಮೊರಿ ಕಾರ್ಡ್ ತೆಗೆದುಬಿಟ್ಟು ಏನೋ ಅವಶ್ಯಕತೆ ಇಲ್ಲ. ಗೋಪುರ ಆ್ಯಪ್ ಇದೆ, ಅದ್ರಲ್ಲಿ ಸಹ ಇದು ಮಾಡ್ಕೋಬೋದು. ಎಲಿಮೆಂಟ್ ಸೆಟ್ ಇಷ್ಟೇ ಗೈಸ್. ಇನ್ನು ಯೂಸಿಬಲ್ ಇಷ್ಟೇ ಗೈಸ್.
ಸೆಟಪ್ ಸೋ ಸಿಂಪಲ್ಲು, ಬಟ್ ಎಲ್ಲಾದ್ರದ್ದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ಲಿಂಕರ ಕಳಿಸ್ತೀನಿ. ಇಲ್ಲಾಂದರೆ ನಿಮಗೆ ಲಿಂಕ್ ಬೇಕಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಬೈ ಮಾಡ್ಬೋದು. ಬಟ್ ನನ್ನ ಸಜೆಷನ್ನು ಬಿಗಿನರ್ಸ್ ಆದ್ರಿಂದ ಫೋನ್ ಯೂಸ್ ಮಾಡಿ. ಇಲ್ಲ ಅಂದರೆ ಗೋಪ್ರೋ ಹೀರೋ 13 ಇದೆ ಲೇಟೆಸ್ಟು. ನೀವು G2 ಪ್ರಾಡಕ್ಟ್ಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸೆಕೆಂಡ್ಸಲ್ಲಿ ಸಿಗುತ್ತೆ ಬೆಸ್ಟ್ ಪ್ರೈಸಲ್ಲಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಎಲ್ಲ ರೀತಿಯಾದ ಕ್ಯಾಮ್ರಾ ಆಕ್ಸರೀಸು ಎಲ್ಲ ಇರುತ್ತೆ. ನಾನು ತಗೊಂಡಿದ್ದು G2 ಪ್ರಾಡಕ್ಟ್ಸಲ್ಲೇ ಈ ಕ್ಯಾಮ್ರಾ, ಬಟ್ ನಾನು ಸೆಕೆಂಡ್ಸ್ ತಗೊಂಡಿಲ್ಲ, ಹೊಸದು. ಅದ್ರ ಜೊತೆ ಇದೊಂದು ಮೌಂಟ್ ಕೊಡ್ತಾರೆ, ಇದ್ರ ಜೊತೆ ಇದೊಂದು ಮೌಂಟ್. ಇಷ್ಟೇ ಗೈಸ್ ಇದು. ಸೋ ಸಿಂಪಲ್ಲು, ಬಟ್ ಬಜೆಟ್ ಜಾಸ್ತಿ ಇರಬೇಕು. ಓವರ್ ಆಲ್ ನನ್ನ ಬಜೆಟು 5K, ಇದು 2K ಪೇ ಮಾಡಿದ್ದೆ. 5 + 2 7K ಬರೀ ಹೆಲ್ಮೆಟ್ಗೆ ಆಗುತ್ತೆ. ಪ್ಲಸ್ ಈ ಮೈಕು ಈ ಅಡಾಪ್ಟರಿಂದ 1K. 5 + 7 + 1 8K. 8 ಒಂದು ಬ್ಯಾಟ್ರಿ ಬಂದು ಟೆಸ್ಟ್ಲಿಂದ ತಗೊಂಡಿದ್ನಲ್ಲ, ಈ ಬ್ಯಾಟ್ರಿ ಬಂದು 1,500. ಪ್ಲಸ್ ಇದೊಂದು 1,500, ಒಂದು 520 ಕಡೆ 800 ರೂಪಾಯಿ ಪೇ ಮಾಡಿದ್ದೆ. ಎರಡು ಸೇರಿಸಿ 2.5K. 8 10,500 ಬರೀ ಇಷ್ಟಕ್ಕೆ. ಈ ಉಲಾನ್ಸಿ ಕೇಸು 1,000 ಎಲ್ಲ 800 ಸಿಗುತ್ತೆ, ಬಟ್ ನಾನು ಪೇ ಮಾಡಿದಾಗ 1.4K ಇತ್ತು. 1.5K ಅಂತ ಇಟ್ಕೊಳ್ಳಿ, ಅಲ್ಲಿಗೆ 12,000. ಈ ಅಡಾಪ್ಟರ್ ಇದೆಯಲ್ಲ, ಮೈಕ್ ಅಡಾಪ್ಟರು, ಗೋಪ್ರೋ ಮೈಕ್ ಅಡಾಪ್ಟರು, ಇದು 4,500 ಗೈಸ್. ಗೋಪ್ರೋ ಕ್ಯಾಮ್ರಾಗಿಂತ ಆಕ್ಸರೀಸೇ ಕಾಸ್ಟ್ಲಿ ಗೈಸ್. ಇದು ಕಾಸ್ಟ್ ಅಲ್ಲಿಗೆ ಬಂದು ನಿಮಗೆ 12, 4, 16,500. 16,000, 17 ಟೋಟಲ್ ಎಲ್ಲ ಸೇರಿ 17,000. ಪ್ಲಸ್ ಇದು 30,000, ಟೋಟಲ್ 48,000 ಗೈಸ್. ನಾನು ಟೋಟಲ್ ನಂದು 50K. ನನ್ನ ಬಜೆಟ್, ನಂದು ಕ್ಯಾಮ್ರಾ ಸೆಟಪ್ ಬಂದು 50,000. ಇಲ್ಲಿ ಗೋಪ್ರೋ ಸೆಟ್ಟಿಂಗ್ಸ್ ಆಗಿರುತ್ತೆ, ಅದು ಹೇಳ್ಕೊಡೋಣ ಈಗ ನಿಮಗೆ. ನೋಡಿ ಕಾಣಿಸ್ತಾ ಇದೆಯಾ? ಇದು ವ್ಯೂ, ಸೂಪರ್ ವ್ಯೂ, ಲೀನಿಯರ್ ವ್ಯೂ, ನೇರೋ ವ್ಯೂ. ನೇರೋ ಅಂದರೆ ಕಮ್ಮಿ, ನಾವು ಯೂಸ್ ಮಾಡೋದು ಸೂಪರ್ ವ್ಯೂ. ಇನ್ನು ಬ್ಯಾಕಿಗೆ ಬಂದರೆ ಇಲ್ಲಿ ಸ್ಟ್ಯಾಂಡರ್ಡ್, ನಿಮಗೆ ಯಾವ ರೀತಿ ಯಾವ ಥರ ಬೇಕು ಅಂತ ವಿಡಿಯೋ ಕ್ಲಾರಿಟಿ. ನಾವು 1080p ರೆಕಾರ್ಡ್ ಮಾಡೋದು. ಝೂಮ್ ಲೆನ್ಸು ಈ ಥರ ಇರುತ್ತೆ. ಮತ್ತು ಇದೇನಪ್ಪ ಅಂದರೆ ಬೂಸ್ಟು, ನಿಮ್ಮ ಸ್ಟೆಬಿಲೈಸರ್, ವಿಡಿಯೋ ಸ್ಟೆಬಿಲೈಸರ್ ಹಾಕಿ ನೋಡೋಷ್ಟು ಶೇಕ್ ಬರಲ್ಲ ಅಷ್ಟೇ. ಗೋಪ್ರೋ ಹೀರೋ 8 ಇದೆ. ಇದೆ ಮೆಮೊರಿ ಕಾರ್ಡ್ ಸ್ಲಾಟು, ಇದು ಬ್ಯಾಟ್ರಿ ಸ್ಲಾಟು. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಆಗಿ ಸಹ ಮಾಡಿ. ಈಗ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಗೈಸ್.